ಈಚೆ ಹೋಗೋಣ ಅಂತ ಹೋಗ್ತಿದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಡದ. ಸೊ ಹಾಯ್ ಹೆಲ್ಲೋ ಎವ್ರಿ ಒನ್, ಜೈ ಶ್ರೀರಾಮ್. ಸೊ ನಾನು ಪೂಜಾ. ಸೊ ಇವಾಗ ಟೈಮು 8:30 ನೈಟು. ಸೊ ಇವರು ಸಡನ್ನಾಗಿ ಬಂದುಬಿಟ್ಟು, ಸೊ ರೆಡಿ ಆಗು, ನಾನು ನಿನ್ನ ಫ್ರೆಂಡ್ ಮನೆಗೆ ಹೋಗೋಣ, ಒಂದು ರೌಂಡ್ ಹೊಡ್ಕೊಂಡು ಬರೋಣ, ನಿಂದು ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲ ಅಂತ ಅಂದರು. ಸೊ ಸರಿ ಅಂತ ಇನ್ನೇನು ರೆಡಿ ಆಗೋದು ನೈಟ್ ಹೊತ್ತು ಅಂತ ಇರೋ ಟೀ ಶರ್ಟು ಟಾಪಲ್ಲೇ ನಾನು ಹೋಗ್ತಾಯಿದ್ದೀನಿ ನನ್ನ ಫ್ರೆಂಡ್ನ ಮೀಟ್ ಆಗೋಕ್ಕೆ. ಸೊ ನಾವು ಇವಾಗ ನಮ್ಮ ಚೀಕೋ ಮೇಲೆ ಕುತ್ಕೊಂಡು, ಸೊ ನಮ್ಮ ಚೀಕೋ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೆ ನನ್ನ ಫ್ರೆಂಡ್ ಮನೆಗೆ. ಸೊ ನನ್ನ ಹಬಿ, ನಾನು, ನನ್ನ ಮಗ ಆ್ಯಂಡ್ ಇದು ಸ್ಕೂಟಿ ಹೆಸರು ಚೀಕೋ, ಆ್ಯಂಡ್ ಹಬಿದು ಅಂತ ಅಂದ್ಕೊಬೇಡಿ, ನನ್ನ ಗಾಡಿ ಹೆಸರು ನಾನು ಚೀಕೋ ಅಂತ ಇಟ್ಟಿರೋದು. ಬಿಕಾಸ್ ಇದು ಫಸ್ಟು ನಾನೇ ಯೂಸ್ ಮಾಡ್ತಿದ್ದೆ ನಾನು ವರ್ಕ್ ಮಾಡುವಾಗ. ಸೊ ಇವಾಗ ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಇನ್ನು ನನ್ನ ಹಬಿನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಹೊರಡುವಾಗ ಈ ಟ್ರಾಫಿಕ್ ಅಂತೂ ಕೇಳಿಬೇಡಿ, ಯಾವಾಗೂ ಈ ಟ್ರಾಫಿಕ್ ಅಂತೂ ನನಗಂತೂ ಸಾಕಾಗ್ಬಿಡುತ್ತೆ. ಅದಕ್ಕೆ ಸೊ ನನಗೆ ಈಚೆ ಹೋಗೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತೀನಿ ನಿಮಗೆ ಯಾವಾಗ್ಲೂ. ಸೊ ಇವಾಗ ಟೈಮ್ 8:30 ಆದ್ರೂ ಇಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ಸೊ ಬೆಂಗಳೂರಲ್ಲಂತೂ ಟ್ರಾಫಿಕ್ ಸಖತ್ತಾಗಿದೆಯಪ್ಪ. ಸೊ ಅದಕ್ಕೆ ಇವಾಗ ಹೋಗಲಿ ಅಂತ ಏನು ಮಾಡೋದು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನಾನು ನನ್ನ ಫ್ರೆಂಡ್ಗೆ ಹೇಳಿಲ್ಲ ಬರ್ತಾಯಿದ್ದೀನಿ ನಿನ್ನ ಹತ್ರ ಅಂತ, ಸಡನ್ನಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಅವ್ರ ಮನೆ ಹತ್ರ ನಾನೀಗ ಬಂದಿದ್ದೀನಿ. ಸೊ 10 ನಿಮಿಷದಲ್ಲಿ ಹೋಗೋದು 1/2 ಅವರ್ ಆಗೋಯ್ತು. ಸೊ ಅವ್ರ ಮನೆ ನೋಡಿ, ನನ್ನ ಫ್ರೆಂಡ್ ಮನೆ. ಸೊ ಅವಳು ಇವಾಗ ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಇರ್ತಾಯಿತ್ತು, ಇವಾಗ ಮೇಲೆ ಹೋಗಿ ಶಿಫ್ಟ್ ಆಗಿದ್ದಾರೆ, ಹೊಸದಾಗಿ ಕಟ್ಸ್ಕೊಂಡಿದ್ದಾರೆ ಮನೇನ. ಸೊ ನಾನು ನಿಧಾನವಾಗಿ ಹೋಗ್ತಾ ಇದ್ದೀನಿ, ಬಿಕಾಸ್ ಟೈಲ್ಸು ಬ್ಲ್ಯಾಕ್ ಇತ್ತು ಆ್ಯಂಡ್ ಲೈಟು ಕೂಡ ಇರಲಿಲ್ಲ. ಸೊ ನಾನು ಹೋಗಿಲ್ಲ, ಫಸ್ಟು ನನ್ನ ಮಗನನ್ನೇ ಬಿಟ್ಟೆ ಒಳಗೆ ಹೋಗೋಕ್ಕೆ. ಸೊ ನೋಡಿ ಅವನು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ, ಏನು ಗೊತ್ತಿರಂಗೆ ಅವನಿಗೆ ಅಂತ. ಸೊ ಹೋದ ತಕ್ಷಣ ಅವರು ನನ್ನ ಫ್ರೆಂಡ್ ಅವರು ಮಾವನೇ ನೋಡಿಬಿಟ್ರು. ಸೊ ಅವ್ರ ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ಮೂವಿ ಏನೋ ಟಿ ವಿ ನೋಡ್ತಾಯಿದ್ರು. ಸೊ ನೋಡಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ಅವಳು ನೋಡಿಬಿಟ್ಟು ಶಾಕ್ ಆಗಿಬಿಟ್ಟು, ಏನು ಬರೋದಿದ್ರೆ ಇಷ್ಟು ಲೇಟಾಗಿ ಬರ್ತಿದ್ಯಾ, ಮೊದಲೇ ಸ್ವಲ್ಪ ಬೇಗ ಬರಬೇಕಲ್ವ ಅಂತ ಬೈತಾಯಿತ್ತು. ಸರಿ ಇರಲಿ ಅಂತ ಪರವಾಗಿಲ್ಲ, ಇವರು ಸಡನ್ನಿ ಬಾ ಅಂತ ಹೋಗೋಣ ಅಂದರು. ಸೊ ಹೋಗಿದ್ವಿ ಅಂತ. ಸೊ ಇವರು ನಮ್ಮ ಫ್ರೆಂಡ್ ಅವರು ಹಸ್ಬೆಂಡು. ಸೊ ಅಲ್ಲಿ ಹೋದ್ಮೇಲೂ ನೋಡಿ ಅವ್ನು ಕೀಟೇನ ಸ್ಟಾರ್ಟ್ ಮಾಡ್ತಾಯಿದ್ದ. ಸೊ ಮನೆಯವರೆಲ್ಲ ಅವನ್ನ ನೋಡಿ ಖುಷಿಯಾಗ್ಬಿಟ್ರು, ಹೇಳ್ತಿದ್ರು ಇವನ್ನ ಹೇಗೆ ನೀನು ನೋಡ್ಕೊತೀಯ ಇಡೀ ದಿನ, ಎಷ್ಟು ಕೀಟೆ ಮಾಡ್ತಾನೆ ಅಂತ ಬೇರೆ ಹೇಳ್ತಾಯಿದ್ರು. ಸೊ ಅಲ್ಲಿ ಅವ್ರ ಮನೇಲಿ ಇರೋದು ಒಂದು ಏನು ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇಜಾರಾಗಿ ಬಾ ಹೋಗ್ತೀವಿ ಅಂತ ಹೇಳಿ ನಾವು ಅವ್ರನ್ನ ಬಾಯಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಇವನು ಅವ್ರ ಅಮ್ಮನ ಕರ್ಕೊಂಡು ಹೋಗ್ತೀವಿ ಏನೋ ಅಂತ ಹೇಳ್ಬಿಟ್ಟು ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾನೇನು ಕರ್ಕೊಂಡು ಬರ್ತಾ ಇರಲಿಲ್ಲ, ಅದು ನಿಮ್ಮಮ್ಮನ ಕರ್ಕೊಂಡು ಹೋಗೋದಾ? ನಿಮ್ಮಮ್ಮನ ಕರ್ಕೊಂಡು ಹೋಗೋದಾ? ನಿಮ್ಮಮ್ಮನ ಕರ್ಕೊಂಡು ಹೋಗೋದಾ? ಸೊ ಕೆಳಗೆ ಬಂದರೂ ಕೂಡ ನೋಡಿ ನನ್ನ ಮಗ ಬಾಯಿ ಏನಾದ್ರು ಬಿಡ್ತಾನೆ ಇರಲಿಲ್ಲ ಅವ್ರನ್ನ. ಸೊ ಅವ್ರನ್ನ ಹೋಗೋವರೆಗೂ ಬಾಯಿ ಮಾಡ್ತಾನೆ ಇದ್ದ ಮೇಲೆ ನೋಡಿಬಿಟ್ಟು. ಸೊ ಅವ್ರನ್ನ ಬಾಯಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೊರಟ್ಬಿಟ್ವಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಫಿನಿಶ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್. ಗುಡ್ ನೈಟ್.